ಅಪಾರ ಪ್ರಮಾಣದ ಮಾಲು ವಶ. ರಾಜಗೋಪಾಲನಗರ ಮತ್ತು ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡ ಗಾಂಜಾ ಮತ್ತು ಚಿನ್ನಾಭರಣಗಳನ್ನು ವೀಕ್ಷಿಸಿದ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಾಹಿತಿ ನೀಡಿದರು. ಈಗಾಗಲೇ ಹೇಳಿದಾಗೆ 470 ಗ್ರಾಂ ಚಿನ್ನಾಭರಣಗಳು, 500 ಗ್ರಾಂ ಬೆಳ್ಳಿ ಪದಾರ್ಥಗಳು, 50,000 ಕ್ಯಾಶ್ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಈಗಾಗಲೇ ಒಂದು ಪ್ರಕರಣ ಇದರ ಬಗ್ಗೆ ದಾಖಲಾಗಿದ್ದು, ಅದರಲ್ಲಿ ಅವರು ಕೂಡ ಒಬ್ಬನನ್ನು ಬಂಧಿಸಿರ್ತಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ರಾಜಗೋಪಾಲನಗರ ಪೊಲೀಸ್ ಠಾಣೆ ರೌಡಿ ವ್ಯಕ್ತಿಯಾಗಿದ್ದು, ಅದರ ಮೇಲೆ ಈಗಾಗಲೇ ಬಾಂಡ್ ಓವರ್ ಕೂಡ ಮಾಡಲಾಗಿದೆ. ಈಗ ಬಾಂಡ್ ಓವರೇಷನ್ ಆಗಿರೋದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗ್ತದೆ. ಒಟ್ಟು 10 ಪ್ರಕರಣಗಳು ಇದರ ಮೇಲೆ ದಾಖಲಾಗಿದ್ದಾವೆ. ರಾತ್ರಿ ಕನ್ನ ಕಳವು, ಹಗಲು ಕನ್ನ ಕಳವು ಮತ್ತು ದೊಂಬಿ, ಸಾರ್ವಜನಿಕರ ಆಸ್ತಿ ಹಾನಿ ಮಾಡಿರ್ತಕ್ಕಂಥದ್ದು. ಕಳೆದ ಕೆಲವು ತಿಂಗಳುಗಳ ಹಿಂದೆ ಸುಮಾರು 20 ಕಾರುಗಳ ಗ್ಲಾಸ್ಗಳನ್ನು ಈತ ಹೊಡೆದಿರ್ತಕ್ಕಂಥ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈತ ಕುಖ್ಯಾತ ರೌಡಿಯಾಗಿದ್ದು, ನಾವು ಬಂಧಿಸಿ ಒಳಗೆ ಕಳಿಸಿ ಜೈಲಿಗೆ ಕಳಿಸಿದ ಮೇಲೆ ಬೇರೆ ಹೊರಗಡೆ ಬಂದ ತಕ್ಷಣ ಮತ್ತೆ ಈತ ಕಾರ್ಯಪ್ರವೃತ್ತನಾಗಿ ಮಾಡಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ. ಇದರ ಮೇಲೆ